ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಮಗ ಹೋಗೋ ಸ್ಕೂಲಲ್ಲಿ, ನಮ್ಮ ಮಕ್ಕಳು ಹೋಗೋ ಸ್ಕೂಲಲ್ಲಿ ಇವತ್ತು ಫೇರ್ವೆಲ್ ಇತ್ತು, ಅಕಾಡೆಮಿ ಫೇರ್ವೆಲ್ ಅಂತ. ಸೊ ಇವತ್ತು ಪೇರೆಂಟ್ಸ್ನ ಕರೆದಿದ್ರು. ಸೊ ಹಾಗಾಗಿ ಎಲ್ಲ ಪೇರೆಂಟ್ಸು ಬಂದಿದ್ದರು. ಸೊ ಮಾರ್ನಿಂಗಲ್ಲಿ ನಾವೀಗ ಹೋಗಿ ಅಲ್ಲಿ ಎಲ್ಲ ಕೂತ್ಕೊಂಡಿದ್ವಿ. ಆಮೇಲೆ ಎಲ್ಲ ಆಚೆ ಕರೆಸಿ ಮತ್ತೆ ಎಲ್ಲರೂ ಒಳಗಡೆ ಒಟ್ಟಿಗೆ ಹೋಗೋಣ ಅಂತ ಹೇಳಿ, ಟೇಪ್ ಎಲ್ಲ ಕಟ್ ಮಾಡಿ ಹೋಗೋಣ ಅಂತ ಹೇಳಿ ಎಲ್ಲರೂ ಈಗ ಆಚೆ ಕರೆಸಿದ್ರು. ಸೊ ಈಗ ಒಳಗಡೆ ಬಂದಾಯಿತು. ನಂತರ ಇವಾಗ ಒಂದು ದೀಪ ಹಚ್ಚಿಬಿಟ್ಟು ಪ್ರಾರಂಭ ಮಾಡೋಣ ಅಂತ ಹೇಳಿ ಎಲ್ಲರನ್ನೂ ಕರಿತಾಯಿದ್ರು. ಸೊ ನಾವು ಕೂಡ ಹೋಗಿ ಹಾಗೆ ಒಂದು ದೀಪನ ಹಚ್ಚಿ, ಸೊ ಪೇರೆಂಟ್ಸನ್ನು ಎಲ್ಲರೂ ಕರೆದು ಹಚ್ಚಿ ಬನ್ನಿ ಅಂತ ಎಲ್ಲ ಹೇಳಿದ್ರು. ಸೊ ನಾವು ಹಾಗೆ ಪ್ರಿನ್ಸಿಪಲ್ ಸರು, ಮೇಡಮ್ಸು ಎಲ್ಲರೂ ಹೋಗಿ ದೀಪ ಹಚ್ಚಿದ್ವಿ. ಸೊ ಏನೇ ಒಂದು ಧಾರ್ಮಿಕ ವಿಚಾರಗಳಲ್ಲಿ ನಮ್ಮ ನಾರಾಯಣ ಸ್ಕೂಲ್ ಮುಂದೆನೇ ಇರುತ್ತೆ. ಸೊ ಯಾವುದೇ ಒಂದು ಫೆಸ್ಟಿವಲ್ ಇರಲಿ, ಎಲ್ಲ ಇರಲಿ, ಸೊ ಅವರು ಆ ಸೆಲೆಬ್ರೇಷನ್ ಮಾಡೇ ಮಾಡ್ತಾರೆ. ಸೊ ನಾವು ಕೂಡ ಕ್ಯಾಂಡಲ್ ಅಂಟಿಸಿ, ಸೊ ಎಲ್ಲರೂ ಒಂದು ದೀಪ ಹಚ್ಚಿ ಆಮೇಲೆ ಪ್ರಾರಂಭ ಮಾಡೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಅದೇ ಅಂತಲ್ಲ, ಯಾವುದೇ ಒಂದು ಫೆಸ್ಟಿವಲ್ ಆಗಲಿ ನಮ್ಮ ಮಕ್ಕಳು ಹೋಗೋ ಸ್ಕೂಲಲ್ಲಿ, ನಾರಾಯಣ ಈ ಚಾಂಪ್ ಸ್ಕೂಲಲ್ಲಿ, ಸೊ ಪ್ರತಿ ಒಂದು ಸೆಲೆಬ್ರೇಷನ್ನು ಮಾಡ್ತಾರೆ. ಹಿಂದೂ ಮುಸ್ಲಿಮ್ಸ್ ಅಂತ ಏನೂ ಇಲ್ಲ, ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಕ್ರಿಸ್ಮಸ್ ಆಗಲಿ, ನಮ್ಮ ಓಣಮ್ ಆಗಲಿ, ಪ್ರತಿಯೊಂದು ಹಬ್ಬನೂ ಸೆಲೆಬ್ರೇಟ್ ಮಾಡ್ತಾರೆ. ಮಕ್ಕಳಿಗೆಲ್ಲ ಧಾರ್ಮಿಕ ವಿಚಾರಗಳ ಬಗ್ಗೆ ನೀಟಾಗಿ ಅರಿವು ಮೂಡಿಸ್ತಾರೆ. ಹಾಗಾಗಿ ಎಲ್ಲದನ್ನು ಕಲೀಲಿ ಅನ್ನೋ ಪ್ರಯತ್ನ ಅಂತೂ ಮಾಡ್ತಾರೆ. ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು. ಅದೇ ರೀತಿ ಇವತ್ತು ಮಕ್ಕಳಿಗೆಲ್ಲ ಆ್ಯಕ್ಟಿವಿಟೀಸ್ ನೋಡಿ, ಹಾಗೆ ಮಕ್ಕಳು ಕೂಡ ಅಷ್ಟೇ, ಅವ್ರವ್ರು ಏನೇನು ಮಾಡ್ಕೊಂಬಂದಿರ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಮಕ್ಕಳು ಹಾಗೇನೆ ಕ್ಯೂಟಾಗಿ ಅವ್ರೇನೋ ಒಂದು ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ಎಂಕರೇಜ್ ಮಾಡಬೇಕು. ಪೇರೆಂಟ್ಸ್ ಯಾರು, ಟೀಚರ್ಸ್ ಆ್ಯಂಡ್ ಯಾರೇ ಆಗಿರಲಿ, ಸೊ ಏನೇ ಒಂದು ಮಾಡಲಿ ಅನ್ನೋದನ್ನು ಅದು ಪ್ರತಿಯೊಬ್ಬರಿಗೂ ಇರಬೇಕು. ಸೊ ಅವ್ರು ಏನೋ ಒಂದು ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಖುಷಿ ಪಡಿಸ್ಬೇಕು ಅದ್ರ ಬಗ್ಗೆ. ಆಮೇಲೆ ಅದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇರ್ತಾರೆ. ಪೇರೆಂಟ್ಸು ಅವರೆಲ್ಲ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅವ್ರವ್ರು ಏನೇನು ಮಾಡ್ಕೊಂಬಂದಿದ್ದಾರೋ ಅದನ್ನೆಲ್ಲ ಅಲ್ಲಿ ಇಟ್ಕೊಂಡು ಕೂತಿರ್ತಾರೆ ಮಕ್ಕಳೆಲ್ಲ. ಸೊ ಬಂದಾಗ ಪೇರೆಂಟ್ಸ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದು, ಆ ರೀತಿ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಅವ್ರಿಗೆ ಏನೋ ಒಂದು ಮಾಡ್ಕೊಂಡು ಬಂದಿರ್ತಾರೆ ನೋಡಿ. ಜಂಕ್ ಫುಡ್ ಅವ್ರಿಗೆ ಏನೋ ಒಂದು ಎಕ್ಸೈಟ್ಮೆಂಟು. ಪೇರೆಂಟ್ಸ್ ಎಲ್ಲ ಬಂದರೆ ಅವ್ರಿಗೊಂಥರ ಖುಷಿ. ಹಾಗೆ ಪೇರೆಂಟ್ಸ್ ಕೈಯಲ್ಲೇ ಟೇಪ್ ಕಟ್ ಮಾಡಿಸ್ತಾಯಿದ್ರು. ಆ ಮಕ್ಕಳು ಆ ಕ್ಲಾಸಲ್ಲಿ ಅವ್ರ ಮಕ್ಕಳು ಯಾರಾದಿದ್ದರೆ ಅವ್ರ ಪೇರೆಂಟ್ಸ್ ಜೊತೆಲೇ ಟೇಪ್ ಕಟ್ ಮಾಡಿಸಿ ಒಳಗಡೆ ಹೋಗಿ ನಂತರ ಅಲ್ಲೆಲ್ಲ. ಸೊ ಹಾಗೆ ಮಕ್ಕಳು ನೋಡಿ ನಮಗೆ ಎಲ್ಲ ಹಾಯ್ ಮಾಡಿಕೊಂಡು ಅದನ್ನೆಲ್ಲ ತೋರಿಸ್ಕೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು ಏನೇನೋ ಒಂದು ಮಾಡ್ಕೊಂಡು ಬಂದು ಕೂತಿರೋದು ನೋಡಿ, ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಪೇರೆಂಟ್ಸ್ಗಳಿಗೆ ಹ್ಯಾಂಡ್ಸ್ ಅಪ್ ಹೇಳಬೇಕು ಎಲ್ಲ ಪೇರೆಂಟ್ಸು. ಇವನ್ ನಾನು ಕೂಡ ಅದೇ ಥರ ನಾನು ಮಾಡಿಸಿ ಕಳಿಸಿದ್ದೆ. ಸೊ ಎಲ್ಲ ಪೇರೆಂಟ್ಸು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿಸಿ ಅದು ಅವರೇ ಮಾಡಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ತುಂಬ ಶ್ರಮ ಪಟ್ಟಿರ್ತಾರೆ ಯಾವುದೇ ಒಂದು ಮಾಡಬೇಕು ಅಂದರೆ. ಮಕ್ಕಳು ವೆಯ್ಟ್ please come stand here. Then hold it. Very good morning. Come on, sit down. Good. Explain the paragraph, okay? ಎಲ್ಲರೂ ಕೂಡ ನಾವು ಅಷ್ಟೇ ಎಲ್ಲ ಕ್ಲಾಸ್ ರೂಮ್ಗಳಿಗೂ ಹೋಗಿ ಈ ಥರ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ಸೊ ಎಲ್ಲದನ್ನು ಈ ರೀತಿ ಅವ್ರವ್ರು ಏನೋ ಒಂದು ಮಾಡ್ಕೊಂಡು ಬಂದಿರ್ತಾರೆ. ಫುಡ್ಡಾ? ಓ ನೈಸ್.
ಶೆಫ್ ಏನು ಪಿಯಾನಿ. ತಾನೇ ಇಟ್ಬಿಟ್ಟಿದ್ದೀರಾ ನೋಡಿ ದುಡ್ಡು. ಸೂಪರ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೇಮೇ ಬರ್ದಿಲ್ಲ. ಓ ಝೂ ಎಲ್ಲ ಇಲ್ಲೇ ಇದೆ. ಝೂ ಹೀಗೆ ನೋಡಿ. ನಮ್ಮ ಮಗ ಕೂಡ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾನೆ, ಯಾವ ರೀತಿ ಮಾಡ್ತಾನೆ. ಅವ್ನು ಮೊದಲೇ ಚಿಕ್ಕ ವಯಸ್ಸಲ್ಲಿ ಮಾತಾಡ್ತಾನೆ, ಏನು ಕೂಡ ಕೇಳಿಸಲ್ಲ. ಸೊ ಏನು ಹೇಳ್ತಾನೆ ಅಂತ ನೋಡೋಣ ಬನ್ನಿ. ಜೋರಾಗಿ. ಬಂದಿದ್ದೇನು ಇಲ್ಲಿ. ವಾಟ್ ಈಸ್ ದಿಸ್? ಹಾಯ್. ಓಕೆ. ಓ ನೈಸ್. Nice. ಸೊ ಏನೋ ಒಂದು ಮಕ್ಕಳಂತೂ ತುಂಬಾ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ನಮ್ಮ ಇವಾಗ ಲಯ ಮೇಡಮು ಬರ್ತಾರೆ, ನಮ್ಮ ಲಯಶ್ರೀ. ಸೊ ಏನು ಹೇಳ್ತಾರೆ ನೋಡೋಣ. ಅವಳು ಕೂಡ ಮಾಡ್ಕೊಂಡು ಹೋಗಿದ್ದಾಳೆ, ಮಾಡಿ ಕಳಿಸಿದ್ದೀವಿ ನಾವು ಕೂಡ. ಮೇಡಮ್ ಟೆಲ್ ಮಿ ಮೇಡಮ್, ಎಕ್ಸ್ಪ್ಲೈನ್. ಜೋರಾಗಿ ಜೋರಾಗಿ. What is this? Hello everyone, my name is Pranidhi. I am from class 1A Esters. Good morning everyone. Thank you.
ಹಾಗೆ ಪೇರೆಂಟ್ಸು ಅವ್ರವ್ರ ಮಕ್ಳಿಗೆ ಯಾವ ಮಕ್ಕಳಿದ್ದಾರೋ ಅವ್ರವ್ರ ಪೇರೆಂಟ್ಸನ್ನ ಅವ್ರವ್ರ ಕ್ಲಾಸಲ್ಲಿ ಟೇಪ್ ಕಟ್ ಮಾಡಿಸ್ಕೊಂಡೆ ಎಲ್ಲ ಕ್ಲಾಸ್ಗಳಿಗೂ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಹಂಗೆ ಮಕ್ಕಳು ಕೂಡ ಹಾಗೆ ಎಕ್ಸ್ಪ್ಲೈನ್ ಮಾಡಿಕೊಂಡೇ ಬಂದರು. ಸೊ ಎಲ್ಲ ಕ್ಲಾಸ್ ರೂಮಲ್ಲೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಅವ್ರವ್ರ ಬುಕ್ಸಲ್ಲಿ ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರೂ ಈ ಥರ ಇರೋದನ್ನು ಅದನ್ನೇ ತಗೊಂಡು ಅವರು ಅದರ ಬಗ್ಗೆ ಪ್ರಾಜೆಕ್ಟನ್ನು ಮಾಡ್ಕೊಂಡಿರ್ತಾರೆ. ಇಷ್ಟು ದೊಡ್ಡದೇನೋ ಬ್ರೈನ್. ವಾವ್, ನೈಸ್. ಸ್ಟಾಪ್. ಟೀತಾ? ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಫೈನಲಿ ಬ್ರೇಕ್ಫಾಸ್ಟ್ ಕೌಂಟ್ರಿಗೆ ಬಂದ್ಬಿಟ್ವಿ. ಓ ಸೂಪರ್. So this way. So he'll explain this way. At least for 20 seconds. Or eating or cooking. Sir, please wash your hands. Healthy and unhealthy. Thoughts. Grains. Stop. Roti. Oh. Tissue. Plates. Nice. Nice. Sweets. Oh, ಪೊಂಗಲ್. ಏನ್ರೋ ಇಷ್ಟೊಂದು ತಂದುಬಿಟ್ಟಿದ್ದೀರಾ? ಇಲ್ಲೇ ತಿಂದ್ಬಿಟ್ಟು ಹೋಗ್ಬಿಡೋಣ ಅಂತನಾ? ಥ್ಯಾಂಕ್ ಯು. ನೀನು ಮಾಡಿದ್ದಾ? ಇದು ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೀನೇ ಮಾಡಿದ್ದಾ? ಬೇಕ್ರಿದು ಅಮ್ಮ ಮಾಡಿರೋದಲ್ಲ ತಾನೇ? ಎಸ್, ನೀನೇ ಮಾಡಿದ್ದಾ? ನೋಡಿ, ಸ್ವಲ್ಪ ಜಾಸ್ತಿ ಬೇಡ ಪುಟ್ಟ. ನೋಡಿ ಚಾಟ್ಸ್, ಮಕ್ಕಳು ಮಾಡಿರೋ ಚಾಟ್ಸ್. ಥ್ಯಾಂಕ್ ಯು. ನೀನೇ ಮಾಡಿದ್ದಾ? ಡಬಲ್ ಧಮಕ. ಇದೆಲ್ಲ ನಾನು ಹೆಂಗೆ ತೊಗೊಂಡೋಗ್ಲಿ? ಇಷ್ಟೊಂದು ವೆರೈಟಿ ಮಾಡಿಬಿಟ್ಟಿದ್ದೀರಾ. ಹಾಂ, ನಾನೆಲ್ಲ ಹಿಂಗೆ ತೊಗೊಂಡು ಹೋಗ್ಲಾ? ಎಲ್ಲ ಟೇಸ್ಟ್ ಮಾಡಲ ತೊಗೊಂಡು ಹೋಗ್ಲಾ ಹೇಳು? ಹಾಂ, ನೈಸ್. ಶೆಫ್ ಲೆಮನ್ ರೈಸಾ? ಸ್ಯಾಂಡ್ವಿಚ್ಚು. ವಾಟ್ ಇಸ್ ದಿಸ್? ಆಲೂ ಪರೋಟ. ದೋಕ್ಲಾ. ಹಾಂ, ಐ ನೋ. ಟೇಸ್ಟಾ? ಗಿವ್. ಥ್ಯಾಂಕ್ ಯು. ಸ್ಯಾಂಡ್ವಿಚ್ ಸೂಪರ್. ಚಾಟ್ಸು ನಾನೆಲ್ಲ ಏನೇನು ಟೇಸ್ಟ್ ಮಾಡಲು? ಅತ್ತಿಗೆ ಲೀಫ್ ತೆಗಿ. ಥ್ಯಾಂಕ್ ಯು. ಸೂಪರ್. ಮಾರ್ನಿಂಗ್ ಇಲ್ಲೇ ಬ್ರೇಕ್ಫಾಸ್ಟ್ ಆಗೋಯ್ತು. ಆಕ್ಚುಲಿ ಚೆನ್ನಾಗಿರೋದು. ಒಂದು ರೌಂಡ್ ಎಲ್ಲ ತಿನ್ನೋ ಅಷ್ಟರಲ್ಲಿ ಸೂಪರ್. Can I say how did I make? ಸೂಪರ್. ವಾವ್, ಟೇಸ್ಟಾ? ವಾವ್, ಸೂಪರ್. No, you can take with this. ಇಷ್ಟೊಂದು ಬೆಳಗ್ಗೆ ಹೆಂಗೋ ತಿನ್ನೋದು? ಬರೀ ಸ್ವೀಟ್ಗಳು. ಚಾಟ್ಸ್ ಇದೆ. ಹಾಂ, ಎಲ್ಲ ಹಿಂಗೋ ತಿನ್ನೋದು.
ಸೂಪರ್. ನೀನೇ ಮಾಡಿದ್ದಾ? ನೀವು ಯಾವುದು ಮಾಡಿದಲ್ಲ, ಬರೀ ಇಂಥದೆಯ. ಇದು ಇದು ನಿಜ ಹೇಳು. ನೈಸ್. ನೋಡಿ, ಇದು ನಿನ್ನೆ ಮಾಡಿದ್ದಾ? ಸೂಪರ್. ಹೌದಾ? ನೈಸ್. ತಿನ್ನಿ, ಟೇಸ್ಟ್ ಮಾಡಿ ಮೇಡಮ್. ನೀವು ಮಾಡಿ ಜೊತೆಲಿ, ಪರವಾಗಿಲ್ಲ. ನೈಸ್. ಓ, ಒಂದು ರವಣಿಗೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ನಮಗೆ. ಅಕ್ಕಿ ರೊಟ್ಟಿ. ಅದೇ ಆನಿಯನ್ನು ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಥರನೇ ಮೈದಾದಲ್ಲಿ ಮಾಡಿದ್ದಾರೆ. ಅಂದರೆ ನಾವು ಅಕ್ಕಿ ಹಿಟ್ಟಲ್ಲಿ ಹಾಕಿ ಅಕ್ಕಿ ಹಿಟ್ಟು ಮಾಡ್ತೀವಲ್ಲ, ಇದು ಆನಿಯನ್ನು. ಅವರು ಮೊಸರು ಜೊತೆ ತಿಂತಾರೆ. ನಾವೇನಾದ್ರು ಸೈಡ್ ಡಿಶ್ ಮಾಡ್ಕೊತೀವಿ, ಗೊಜ್ಜು ಪಲ್ಯ ಆ ಥರ. ಇವ್ರು ಕರ್ಡಲ್ಲಿ ತಿಂತಾರೆ. ಹೆಂಗ್ರು ಇದೆಲ್ಲ ಪಾರ್ಸಲ್ ಮಾಡಿ ಕೊಡ್ತಾ ಇದ್ರೆ ಹೆಂಗ್ರು ತಿನ್ನೋದು? ಥ್ಯಾಂಕ್ ಯು. ಕುಕ್ಕೀಸ್ ಹೋಮ್ ಮೇಡಾ? ನೈಸಾ? ಓ, ಚಾಟು. ಇದೆಲ್ಲ ಇಟ್ಕೊಂಡು. ಓಕೆ ಓಕೆ ಓಕೆ. ನೈಸಾ? ಸೂಪರ್. ಫ್ರೂಟ್ ಸ್ಯಾಲಡ್ ಯಾರ್ಯಾರು ಮಾಡಿರೋದು? ನಿಮ್ಮಿಬ್ಬರದಾ? ನೈಸಾ? ಎಲ್ಲಿ ಸ್ಪೂನ್ ಇಲ್ಲ? ಎಲ್ಲಿದೆ ಬಿಡಿ, ಇಲ್ಲಿದೆ ಬಿಡು. ಓಕೆ, ನೈಸ್. ಬೇಲ್ಪುರಿನಾ? ಹಾಕಿಲಿ. ನೀನು ಮಾಡಿದ್ದಾ? ಸ್ವಲ್ಪ ಹಾಕು, ಅಷ್ಟು ಬೇಡ. ಬೇಡ ಬೇಡ, ಹಂಗೆ ಅಷ್ಟು ಬೇಡ. ಬೇಡಮ್ಮ, ಚೂರು ಸಾಕು ಪಾಪ, ಖುಷಿಗೆ ಅಷ್ಟೇ. ಅವ್ರೇನೋ ಕಷ್ಟಪಟ್ಟು ಪಾಪ ಇಷ್ಟು ಕಷ್ಟಪಟ್ಟು ತಂದು ಮಾಡಿದಾರಲ್ಲ, ಎಂಕರೇಜ್ ಮಾಡೋಣ ಅವ್ರಿಗೆ. ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಮಾಡ್ಕೊಂಬರ್ತಾರೆ ಅವರೇ. ಮಮ್ಮಿ ಹತ್ರ ಹೆಲ್ಪ್ ಮಾಡಿಸಿ ಮಾಡಿರ್ತೀರಲ್ಲ, ನೆಕ್ಸ್ಟ್ ಟೈಮ್ ನೀವೇ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ತೊಗೊಂಬಂದುಬಿಡ್ರಿ. ಗುಡ್, ಸೂಪರ್. ಸೊ ಇದಿಷ್ಟು ನಾರಾಯಣ ಸ್ಕೂಲು, ನಮ್ಮ ಮಕ್ಕಳು ಹೋಗಿರೋ ಅಂಥ ಸ್ಕೂಲಲ್ಲಿ ಈ ರೀತಿ ಮಾಡಿದ್ದಾರೆ. ಅಕಾಡೆಮಿ ಫೇರ್ವೆಲ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಹಾಲಲ್ಲಿ ಕೂಡ ಈ ಎಂಟ್ರೆನ್ಸಲ್ಲಿ ಈ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಎಂಜಾಯ್ ಮಾಡಿದ್ವಿ, ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ನೀವೆಲ್ಲ ನೋಡಿದ್ದಕ್ಕೆ ನಿಮಗೂ ಕೂಡ ಎಂಜಾಯ್ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.